HAL ಟಕ್ಕರ್ ಟಾಟಾ ಏರ್ಬಸ್ನಿಂದ H-125 ಹೆಲಿಕಾಪ್ಟರ್. ಕೋಲಾರದಲ್ಲಿ H-125 ಹೆಲಿಕಾಪ್ಟರ್ ನಿರ್ಮಾಣ ಘಟಕ. HALಗೆ ಟಕ್ಕರ್ ಟಾಟಾ ಏರ್ಬಸ್ನಿಂದ H-125 ಹೆಲಿಕಾಪ್ಟರ್. ಕೋಲಾರದಲ್ಲಿ H-125 ಹೆಲಿಕಾಪ್ಟರ್ನ ನಿರ್ಮಾಣ ಘಟಕ ಸ್ಥಾಪನೆ. ವೇಮಗಲ್ನಲ್ಲಿ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ FAL ಸ್ಥಾಪನೆ. 2027ರ ಆರಂಭದ ವೇಳೆಗೆ ಮೊದಲ ಹೆಲಿಕಾಪ್ಟರ್ ವಿತರಣೆಯ ಗುರಿಯನ್ನು ಕೂಡ ಹೊಂದಿದೆ. ಟಾಟಾ ASL ಮತ್ತು ಏರ್ಬಸ್ ಕಂಪನಿಗಳ ಜಂಟಿ ಘೋಷಣೆ ಅದು. ನಿಜಕ್ಕೂ ಕೂಡ ಅಭಿವೃದ್ಧಿಯ ಪಥ ವಿಶ್ವದಲ್ಲೇ ಅತಿ ಹೆಚ್ಚು. ಕಠಿಣ ಪರಿಸ್ಥಿತಿಗಳಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಇದಕ್ಕಿದೆ ಈ ಹೆಲಿಕಾಪ್ಟರ್ಗಳಿಗೆ. ದೇಶದಲ್ಲಿ ಈವರೆಗೆ HAL ಮಾತ್ರ ಹೆಲಿಕಾಪ್ಟರ್ ಅನ್ನು ಉತ್ಪಾದಿಸ್ತಾ ಇತ್ತು. ಆದರೆ ಈಗ ಮತ್ತೊಂದು ಗರಿ ದೇಶದ ಅಥವಾ ರಾಜ್ಯದಲ್ಲಿ ಈಗ ಸ್ಥಾಪನೆ ಆಗ್ತಾ ಇರುವಂತಹದ್ದು. ನಿಜಕ್ಕೂ ಕೂಡ TASL ಅದರಲ್ಲೂ ಕೂಡ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಅದರ ಸಹಯೋಗದಲ್ಲಿ ದೇಶದ ಪ್ರಥಮ ಖಾಸಗಿ ವಲಯದ ಹೆಲಿಕಾಪ್ಟರ್ನ ಅಂತಿಮ ಜೋಡಣಾ ಘಟಕ ಇದು. ವಿಶೇಷವಾಗಿ ಕರ್ನಾಟಕದ ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆ ಆಗಲಿದೆ. ನಿಜಕ್ಕೂ ಕೂಡ ಕರ್ನಾಟಕವನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಯೋಜನೆ ಇದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಮಹತ್ವಾಕಾಂಕ್ಷಿ ಯೋಜನೆಯು ಆತ್ಮನಿರ್ಭರ ಭಾರತ ಮತ್ತು ಮೇಡ್ ಇನ್ ಇಂಡಿಯಾ ಪರಿಕಲ್ಪನೆಗಳಿಗೆ ಪುಷ್ಟಿ ಕೊಡುವಂಥ ಗಣನೀಯ ಶಕ್ತಿಯನ್ನು ತುಂಬಲಿದೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಅತ್ಯಾಧುನಿಕವಾದಂಥ ಘಟಕದಲ್ಲಿ ವಿಶ್ವದಾದ್ಯಂತ ಅಧಿಕ ಬೇಡಿಕೆ ಮತ್ತು ಮಾರಾಟವನ್ನು ಹೊಂದಿರುವ ಏರ್ಬಸ್ಸಿನ H-125 ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಲಾಗುವುದು. ಬಹು ಬೇಡಿಕೆ ಇರುವಂತಹ ಒಂದು ಯೋಜನೆ ಇದು. ಒಂದು ವೇಳೆ ಕೋಲಾರದಲ್ಲಿ 2027ರ ಒಳಗೆ ಘಟಕದ ಎಲ್ಲ ಕಾರ್ಯಗಳು ಪೂರ್ತಿಯಾಗಿ ಹೆಲಿಕಾಪ್ಟರ್ ಸ್ಥಾಪನೆಯಾದರೆ ಅದಕ್ಕೆ ತುಂಬ ಬೇಡಿಕೆ ಇದೆ. ಕರ್ನಾಟಕಕ್ಕೂ ಕೂಡ ಬೇರೆ ತರಹದ ಹೆಸರು ಕೂಡ ಬರುತ್ತೆ. ಹೆಲಿಕಾಪ್ಟರ್ ಬಳಕೆದಾರರ ಸ್ಥಾನದಿಂದ ಉತ್ಪಾದಕನ ಸ್ಥಾನಕ್ಕೆ ಏರಿಸಲಿದ್ದು, ಬಳಕೆದಾರರು ಅನ್ನುವಂಥ ಒಂದು ಬಿರುದಿದೆ ಕರ್ನಾಟಕಕ್ಕೆ. ಆದರೆ ಉತ್ಪಾದಕರು ಇವರೇ ಅಂತ ಕರೆಸಿಕೊಳ್ಳುವಂತೆ ಮಾಡುತ್ತೆ ಈ ಒಂದು ಯೋಜನೆ. ಇನ್ನು ದಕ್ಷಿಣ ಏಷ್ಯಾದ ವೈಮಾನಿಕ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ. ಮೊದಲ ಮೇಡ್ ಇನ್ ಇಂಡಿಯಾ H-125 ಹೆಲಿಕಾಪ್ಟರ್ 2027ರ ಆರಂಭದಲ್ಲಿ ಆಗಸಕ್ಕೆ ಹಾರುವ ನಿರೀಕ್ಷೆಯನ್ನು ಇದೆ. ಈ ಲೋಹದ ಪಕ್ಷಿ 2027ಕ್ಕೆ ಹಾರಲಿ ಅನ್ನೋದು ಫ್ರೀಡಮ್ ಟಿವಿಯ ಹಾರೈಕೆ. ಜೊತೆಗೆ ಕೋಲಾರ ಭಾಗದ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಸಿಕ್ಕಂಗಾಗುತ್ತೆ. ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆಯೂ ಕೂಡ ಕಡಿಮೆ ಆದಂಗಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.